ಹಾಯ್ ಫ್ರೆಂಡ್ಸ್, ಇವತ್ತು ಬಿ ಕಾಮ್ 3ನೇ ಸೆಮಿಸ್ಟರ್ವರೆಗೆ ಕೈಗಾರಿಕಾ ಅಭಿವೃದ್ಧಿಯಲ್ಲಿ 1ನೇ ಅಧ್ಯಾಯ ಆದಂಥ ಕೈಗಾರಿಕೆ ಅಭಿವೃದ್ಧಿ 2ನೇ ಸೆಷನನ್ನು ಡಿಸ್ಕಷನ್ ಮಾಡೋಣ. ಸೊ ಕೈಗಾರಿಕೆ ಅಭಿವೃದ್ಧಿಯ 1ನೇ ಅಧ್ಯಾಯದಲ್ಲಿ 2ನೇ ಸೆಷನು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಮೀನಿಂಗ್ ಆ್ಯಂಡ್ ಇನ್ಫ್ಲುಯೆನ್ಸಿಂಗ್, ಅಂದರೆ ಕೈಗಾರಿಕೆ ಅಭಿವೃದ್ಧಿಯ ಅರ್ಥ ಮತ್ತು ಪ್ರಭಾವ. ಇವುಗಳ ಲರ್ನಿಂಗ್ ಅಬ್ಜೆಕ್ಟಿವ್ಸ್ ನೋಡೋದಾದರೆ, ಒಂದನೇದು ಟು ಕಮ್ ಅಪ್ ವಿತ್ ಸಜೆಷನ್ಸ್ ಆನ್ ಹೌ ಟು ಪ್ರಮೋಟ್ ಆ್ಯಂಡ್ ಎನ್ಕರೇಜ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಎರಡನೇದು ಟು ಐಡೆಂಟಿಫೈ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಹಾಗಾದಲ್ಲಿ ಲರ್ನಿಂಗ್ ಔಟ್ಕಮ್ ನೋಡಬೇಕಾದ್ರೆ, ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ಲರ್ನ್ ದಿ ಡಿಟರ್ಮೈನಿಂಗ್ ಫ್ಯಾಕ್ಟರ್ಸ್ ಆಫ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಇಲ್ಲಿ ನಾವು ಕೈಗಾರಿಕೆಯ ಹಿಂದಿನ ಒಂದು ಮೊದಲನೇ ಸೆಷನ್ದಲ್ಲಿ ಕೈಗಾರಿಕೆಯ ಅರ್ಥ ಮತ್ತು ಕೈಗಾರಿಕೆಯ ರಚನೆ ನೋಡಿದ್ದೀವಿ. ಇಲ್ಲಿ ನಾವು ಕೈಗಾರಿಕೆಯ ಅಭಿವೃದ್ಧಿಯ ಅರ್ಥ ನೋಡೋಣ. ಸೊ ವಾಟ್ ಮೀನ್ ಬೈ ಮೀನಿಂಗ್ ಆಫ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್? ಸೊ ಮೀನಿಂಗ್ ಆಫ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್: Industrial development means development of manufacturing industries as well as related industries such as mining, transportation, communication, power, etc. ಇನ್ನೊಂದು ಅರ್ಥದಲ್ಲಿ ಹೇಳಬೇಕಾದ್ರೆ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಈಸ್ ಎ process establishment of new industrial units and expansion of existing industrial units. ನಾವು ಇಲ್ಲಿ ನೋಡಬೇಕಾದ್ರೆ ಕೈಗಾರಿಕೀಕರಣ ಅಥವಾ ಕೈಗಾರಿಕಾ ಅಭಿವೃದ್ಧಿ ಅಂದರೆ ಕೈಗಾರಿಕೆಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ಗಣಿ, ಸಾರಿಗೆ ಸಂಪರ್ಕ, ವಿದ್ಯುತ್ ಉತ್ಪಾದನೆ ಮೊದಲಾದ ಉದ್ಯಮಗಳ ಬೆಳವಣಿಗೆಯನ್ನು ನಾವು ಕೈಗಾರಿಕೀಕರಣ ಅಥವಾ ಕೈಗಾರಿಕೆ ಅಭಿವೃದ್ಧಿ ಎಂದು ಕರೆಯುತ್ತೇವೆ. ಅಂದರೆ ಹೊಸ ಉದ್ಯಮಿಗಳ ಸ್ಥಾಪನೆಯೊಂದಿಗೆ ಅಸ್ತಿತ್ವದಲ್ಲಿರುವ ಉದ್ಯಮಗಳನ್ನು ಅಭಿವೃದ್ಧಿಪಡಿಸುವ ಪ್ರಕ್ರಿಯೆಯಾಗಿದೆ. ಈ ಪ್ರಕ್ರಿಯೆಯು ಶ್ರಮ ವಿಭಜನೆಯ ಮೂಲಕ, ಹೊಸ ತಂತ್ರಜ್ಞಾನ ಅಳವಡಿಸುವ ಮೂಲಕ, ಯಂತ್ರೋಪಕರಣಗಳ ಬಳಕೆಯ ಮೂಲಕ, ರಾಸಾಯನಿಕಗಳನ್ನು ಉಪಯೋಗಿಸುವ ಮೂಲಕ, ಇಂಧನವನ್ನು ಉಪಯೋಗಿಸುವುದರ ಮೂಲಕ ನಾವು ಅಭಿವೃದ್ಧಿಯನ್ನು ಪಡಿಸಬಹುದಾಗಿದೆ. ಸೊ ಇದನ್ನು ನಾವು ಕೈಗಾರಿಕೆಯ ಅಭಿವೃದ್ಧಿ ಎಂದು ಕರೆಯುತ್ತೇವೆ. ಇನ್ನು ಕೈಗಾರಿಕೆ ಅಭಿವೃದ್ಧಿಯ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ನೋಡಬೇಕಾದ್ರೆ, ಸೊ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ದೇರ್ ಆರ್ ದ 4 kinds of the factors influencing the industrial development. One is economic factors, second one is social factors, third one is political factors, and last one is other factors. So economic factors, ಸೊ ಒಂದರ ನಂತರ ಒಂದನ್ನು ನಾವು ವಿಶ್ಲೇಷಣೆ ಮಾಡೋಣ. ಸೊ ಫಸ್ಟ್ ಒನ್ ಎಕನಾಮಿಕ್ ಫ್ಯಾಕ್ಟರ್ಸ್. ಎಕನಾಮಿಕ್ ಫ್ಯಾಕ್ಟರ್ಸ್ ಅಂದರೆ ಇಲ್ಲಿ ಆರ್ಥಿಕ ಅಂಶಗಳು ಅಂತ ಕರಿತೀವಿ. ಸೊ ಇಲ್ಲಿ ಆರ್ಥಿಕ ಅಂಶಗಳಲ್ಲಿ ಸೊ ಕೆಲವೊಂದು ಮುಖ್ಯವಾದಂಥ ಅಂಶಗಳು ಇದ್ದಾವೆ. ಅವು ಯಾವುವು ಅಂದರೆ, ಒಂದನೇದು ಅವೈಲೇಬಿಲಿಟಿ ಆಫ್ ಲ್ಯಾಂಡ್. ಸೊ ಲ್ಯಾಂಡ್ ಈಸ್ ಆನ್ ಇಂಪಾರ್ಟೆಂಟ್ ಡಿಟರ್ಮಿನೆಂಟ್ ಆಫ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. The establishment of industrial units requires sufficient land to conduct basic industrial infrastructure. Land is necessary. The location of land should be conducive to the growth of an industrial unit. So easy availability of land helps faster industrial development. ಅಂದರೆ ಇಲ್ಲಿ ಭೂಮಿಯ ಉಪಲಬ್ಧತೆ ಅಂತ ಕರಿತೀನಿ. ಭೂಮಿಯ ಸಾಕಷ್ಟು ಪ್ರಮಾಣದಲ್ಲಿ ದೊರೆತರೆ ಮಾತ್ರ ಕೈಗಾರಿಕೆ ಅಭಿವೃದ್ಧಿಯನ್ನು ಮಾಡಲು ಸಾಧ್ಯ. ಇಲ್ಲವಾದರೆ ಕೈಗಾರಿಕೆ ಅಭಿವೃದ್ಧಿಯನ್ನು ಕೈಗೊಳ್ಳುವುದು ಅಸಾಧ್ಯವಾಗುತ್ತದೆ. ಸೊ ಎರಡನೇದು ಸಪ್ಲೈ ಆಫ್ ಕ್ಯಾಪಿಟಲ್. ನಾವು ಏನಂತೇವೆ ಅಂದರೆ ಬಂಡವಾಳದ ಪೂರೈಕೆ ಅಂತೇವೆ. ಸಪ್ಲೈ ಆಫ್ ಕ್ಯಾಪಿಟಲ್ ಈಸ್ ಅಡ್ವೊಕೇಟ್ ಕ್ವಾಂಟಿಟಿ ಆಫ್ ಕ್ಯಾಪಿಟಲ್ ಶುಡ್ ಬಿ ಅವೈಲೇಬಲ್ ಆಟ್ ಎ proper time while building and running the industrial unit. It is required 2 types of capital. That one is fixed capital to build the unit and second one working capital to run the unit.
The shortage of supply of capital in the money and capital market hamper the growth of industries. Those industrial development depends on the supply of adequate and timely ಕ್ಯಾಪಿಟಲ್. ಇಲ್ಲಿ ಬಂಡವಾಳದ ಪೂರೈಕೆಯು ಸಾಕಷ್ಟು ಪ್ರಮಾಣದಲ್ಲಿ ಪೂರೈಕೆ ಆದಾಗ ಮಾತ್ರ ಕೈಗಾರಿಕೆ ಅಭಿವೃದ್ಧಿಯನ್ನು ಮಾಡಬಹುದಾಗಿದೆ. ಹಾಗೂ ಇದು ಕಡಿಮೆ ಬಡ್ಡಿ ಮತ್ತು ಸುಲಭ ಮರುಪಾವತಿ ವಿಧಾನವನ್ನು ಹೊಂದಿರಬೇಕಾಗುತ್ತದೆ. ಈ ಥರ್ಡ್ ಒನ್ ಸ್ಕಿಲ್ಡ್ ಲೇಬರನ್ನು ನಾವು ಸೃಜನಶೀಲ ಕಾರ್ಮಿಕ ಶಕ್ತಿ ಅಂತ ಕರಿತೀವಿ, ರೈಟ್. ಸೊ ಸ್ಕಿಲ್ಡ್ ಲೇಬರ್ industrial development depends on also on the availability of the skilled labor. So different skill labels, so like technical as well as non-technical, are required in the process of production. Quality of production and products depends on types of skilled labor available in the country. The underdeveloped countries generally suffer from the shortage of skilled labor, which hamper their growth. A deliberate effort through training and development program is necessary to develop skills among labor available in the country. Some countries outsource skilled labor for the development. ಇಲ್ಲಿ ಸೃಜನಶೀಲ ಕಾರ್ಮಿಕ ಶಕ್ತಿ ಅವಶ್ಯಕತೆಯಾಗಿರುತ್ತದೆ. ಕೈಗಾರಿಕೆ ಅಭಿವೃದ್ಧಿಯು ಸೃಜನಶೀಲ ಕಾರ್ಮಿಕ ಶಕ್ತಿಯನ್ನು ಅವಲಂಬಿಸಿದೆ. ಯಾವ ದೇಶದಲ್ಲಿ ನುರಿತ ಮತ್ತು ತರಬೇತಿ ಹೊಂದಿದ ಕಾರ್ಮಿಕ ಶಕ್ತಿ ಇದೆಯೋ ಆ ದೇಶ ಕೈಗಾರಿಕೆ ಅಭಿವೃದ್ಧಿಯನ್ನು ತೀವ್ರವಾಗಿ ಸಾಧಿಸಬಹುದಾಗಿದೆ. ನೆಕ್ಸ್ಟ್ ಒನ್ ಪ್ರೊಡಕ್ಷನ್ ಟೆಕ್ನಿಕ್ಸ್, ಅಂದರೆ ಉತ್ಪಾದನಾ ತಂತ್ರ ಅಂತ ಕರಿತೀವಿ. ಪ್ರೊಡಕ್ಷನ್ ಟೆಕ್ನಿಕ್ಸ್. Latest techniques of production enhance the efficiency of industrial production in the country. In a globally competitive world, world-class products, smart products are in demand. They cannot be produced with old and outdated machinery. Technology is changing and developing very fast. A country that adapts to changing technology along would develop specify its industries. Modern technology causes spider industrial development. ಇಲ್ಲಿ ಉತ್ಪಾದನಾ ಕ್ಷೇತ್ರದಲ್ಲಿ ತಂತ್ರಜ್ಞಾನವು ನಿರ್ಣಾಯಕವಾದ ಪಾತ್ರವನ್ನು ವಹಿಸುತ್ತದೆ. ಅನೇಕ ಮುಂದುವರಿದ ದೇಶಗಳನ್ನು ನಾವು ಅವಲೋಕಿಸಿದಾಗ ಇಲ್ಲಿ ತಂತ್ರಜ್ಞಾನ ಆವಿಷ್ಕಾರ ಮತ್ತು ಅಳವಡಿಕೆಯನ್ನು ಕಾಣುತ್ತೇವೆ. ತನ್ಮೂಲಕ ಆ ದೇಶಗಳು ಆರ್ಥಿಕವಾಗಿ ಹಾಗೂ ಆರ್ಥಿಕ ಅಭಿವೃದ್ಧಿಯಲ್ಲಿಯೂ ಮುಂಚೂಣಿಯಲ್ಲಿಯೂ ಸ್ಪಷ್ಟವಾಗಿ ಕಾಣುತ್ತೇವೆ. ನೆಕ್ಸ್ಟ್ ಒನ್ ಇನ್ಫ್ರಾಸ್ಟ್ರಕ್ಚರ್ ನಿಮಗೆ ಈಗಾಗಲೇ ಗೊತ್ತಿದೆ, ಮೂಲ ಸೌಕರ್ಯಗಳು ಅಂತ ಕರಿತೇವೆ ನಾವು. ಸೊ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಈಸ್ ಫೆಸಿಲಿಟೀಸ್ by the availability of stable infrastructure or suitable infrastructure. Facilities like good roads, railways, air, shipping ways, transport, communication, banking and insurance, water, electricity. So right, it's determine the growth. The goods and efficient infrastructure is necessary for spider industrial development. ಇಲ್ಲಿ ಮೂಲಸೌಕರ್ಯ ಕೂಡ ತುಂಬ ಅವಶ್ಯಕತೆವಾಗಿರುತ್ತದೆ. ಕೈಗಾರಿಕೆ ಅಭಿವೃದ್ಧಿಗೆ ಪೂರಕವಾದ ಮೂಲಸೌಕರ್ಯಗಳಾದ ಉತ್ತಮ ರಸ್ತೆಗಳು, ವಿದ್ಯುತ್, ನೀರು, ಹಣಕಾಸು, ಸಂಪರ್ಕ, ವಿಮೆ, ಸಾರಿಗೆ ವ್ಯವಸ್ಥೆ ಮುಂತಾದವುಗಳು ಕೈಗಾರಿಕೆ ಅಭಿವೃದ್ಧಿಯನ್ನು ನಿರ್ಣಯಿಸುತ್ತವೆ. ಇನ್ನು ಕೊನೆಯದಾಗಿ entrepreneur availability. The Professor Schumpeter the contents that the class of the dynamic entrepreneurs is required for better industrial development. Industrial development presupposes the existence of entrepreneurs with the availability to organize industries and develop them. Lack of entrepreneurial availability
hinder the growth of industries, particularly in underdeveloped country. ಸೊ ನಮಗೆ ಸಾಮಾನ್ಯವಾಗಿ ಇಲ್ಲಿ ಸಾಹಸಿ ಸಂಘಟನಾಕಾರರು ಬೇಕಾಗಿರುತ್ತವೆ. ಸೊ ಇಲ್ಲಿ ಹಿಂದುಳಿದ ರಾಷ್ಟ್ರಗಳಲ್ಲಿ ಇಂಥ ಸಾಹಸಿ ಸಂಘಟನಾಕಾರರ ಅಭಾವವಿರುವುದರಿಂದ ಈ ರಾಷ್ಟ್ರಗಳು ಕೈಗಾರಿಕೆ ಅಭಿವೃದ್ಧಿಯಲ್ಲಿ ಹಿಂದುಳಿದಿರುವುದು ಸ್ಪಷ್ಟವಾಗಿ ನಾವು ಕಾಣುತ್ತೇವೆ. ಇನ್ನು ಬಿ, ಸೋಷಿಯಲ್ ಫ್ಯಾಕ್ಟರ್ಸ್, ಸಾಮಾಜಿಕ ಅಂಶಗಳು. ಸೊ ಸಾಮಾಜಿಕ ಅಂಶಗಳಲ್ಲಿ ಮೊದಲನೇದು ಯಾವುದಂದರೆ ಅಟಿಟ್ಯೂಡ್ ಟುವರ್ಡ್ಸ್ ಡೆವಲಪ್ಮೆಂಟ್, ಅಭಿವೃದ್ಧಿಯ ಬಗೆಗಿನ ವರ್ತನೆ. ಸೊ ಇಲ್ಲಿ ಅಭಿವೃದ್ಧಿ ಬಗೆಗಿನ ವರ್ತನೆ ನೋಡೋದಾದರೆ ನಾವು ಅಪೂರ್ಣ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಜನತೆಯಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ತೀವ್ರವಾಗಿ ಸಾಧಿಸಬೇಕೆಂಬ ಉತ್ಕಟೆ ಇಚ್ಛೆ ಇರಬೇಕು. ಇಂಥ ಇಚ್ಛೆಯನ್ನು ಜನತೆಯು ಹೊಂದಿದ್ದರೆ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲು ಸಾಕಾಗುವಷ್ಟು ನಾವು ಏಕೆಂದರೆ ಯಾವುದೇ ಯೋಜನೆಯು ಯಶಸ್ವಿಯಾಗಬೇಕಾದರೆ ಜನ ಸಹಕಾರ ಮತ್ತು ಭಾಗವಹಿಸುವಿಕೆಗಳು ಅತ್ಯವಶ್ಯಕ. ಜನರು ಸರ್ಕಾರದೊಡನೆ ಸಹಕರಿಸಬೇಕಾದರೆ ಮತ್ತು ಯೋಜನೆಗಳನ್ನು ಅನುಷ್ಠಾನದಲ್ಲಿ ತರಲು ಸರ್ಕಾರದೊಂದಿಗೆ ಭಾಗವಹಿಸಬೇಕಾದರೆ ಅವರಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲು ತೀವ್ರ ಆಸಕ್ತಿ ಇರಬೇಕಾಗಿರುತ್ತದೆ. ನೆಕ್ಸ್ಟ್, ಸೋಷಿಯಲ್ ಸಪೋರ್ಟ್, ಸಾಮಾಜಿಕ ಬೆಂಬಲ. ಇಲ್ಲಿ ಅತಿ ಕಟ್ಟುನಿಟ್ಟಾದ ಮತ್ತು ಸಂಪ್ರದಾಯಗಳಿಗೆ ಕಟ್ಟಬದ್ಧವಾದ ಸಾಮಾಜಿಕ ಪದ್ಧತಿಯು ಆರ್ಥಿಕ ಅಭಿವೃದ್ಧಿಗೆ ದೊಡ್ಡ ಅಡೆತಡೆಗಳನ್ನು ಉಂಟು ಮಾಡುತ್ತದೆ. ಉದಾಹರಣೆ, ಭಾರತದಲ್ಲಿ ಜಾತಿ ಪದ್ಧತಿಯು ಪ್ರಾಚೀನ ಕಾಲದಿಂದಲೂ ಬೆಳೆದು ಬಂದ ಸಾಮಾಜಿಕ ಸಂಸ್ಥೆಯಾಗಿದೆ. ಅದು ಎಷ್ಟು ಅನುಕೂಲತೆಗಳನ್ನು ಒದಗಿಸಿದರೂ ಅನೇಕ ಅನಾನುಕೂಲತೆಗಳನ್ನು ಸಮಸ್ಯೆಗಳನ್ನು ತಂದೊಡ್ಡುತ್ತದೆ. ಅಂದರೆ ಸಹಕುಟುಂಬ ಪದ್ಧತಿ ಮತ್ತು ಉತ್ತರಾಧಿಕಾರತ್ವ ನಿಯಮಗಳು ಸಹ ಆರ್ಥಿಕ ಅಭಿವೃದ್ಧಿಗೆ ಸಾಧಿಸುವಲ್ಲಿ ಆತಂಕಗಳಾಗಿವೆ. ಆದ್ದರಿಂದ ಈ ಸಾಮಾಜಿಕ ಅನಿಷ್ಟಗಳನ್ನು ಹೋಗಲಾಡಿಸಲು ಸಾಮಾಜಿಕ ಸುಧಾರಣೆ ಕ್ರಮಗಳನ್ನು ಕೈಗೊಳ್ಳುವುದು ಅತ್ಯವಶ್ಯಕವಾಗಿದೆ. ಇನ್ನು ಮೂರನೇದು ಸೋಷಿಯಲ್ ನೀಡ್ಸ್, ಸಾಮಾಜಿಕ ಅಗತ್ಯಗಳು. ಇಲ್ಲಿ ಅನೇಕ ಸಾಮಾಜಿಕ ಸಂಸ್ಥೆಗಳು ಸರಿಯಾಗಿ ಸಂಘಟಿಸಿ ಅವುಗಳನ್ನು ಸುಧಾರಿಸುವುದು ಅಗತ್ಯವಿದೆ. ಅಪೂರ್ಣಾಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಜನತೆಯು ತಮ್ಮ ಸದ್ಯದ ಅಲ್ಪಾವಧಿಯ ಕ್ಷಣಿಕ ಸುಖವನ್ನು ತ್ಯಾಗ ಮಾಡಿ ಮುಂದೆ ಸಿಗಬಹುದಾದ ದೀರ್ಘಾವಧಿಯ ದೊಡ್ಡ ಪ್ರಮಾಣದ ಸುಖಕ್ಕಾಗಿ ಸಿದ್ಧರಾಗಬೇಕು. ಅವರು ತಮ್ಮ ಅನುಭೋಗದ ರೀತಿಯನ್ನು ಮತ್ತು ಸಾಮಾಜಿಕ ನೀತಿಯನ್ನು ಬದಲಾಯಿಸಬೇಕು. ಸಾಂಪ್ರದಾಯಿಕ ಆಚಾರ ವಿಚಾರಗಳನ್ನು ಬದಿಗಿಟ್ಟು ಆಧುನಿಕ ಪ್ರಪಂಚದೊಂದಿಗೆ ಹೊಂದಿಕೊಂಡು ಹೋಗುವಂತೆ ಅವರು ಹೊಸ ಆಚಾರ ವಿಚಾರಗಳನ್ನು ಅಳವಡಿಸಿಕೊಳ್ಳಬೇಕಾಗುತ್ತದೆ. ಇನ್ ಸಿ, ಪೊಲಿಟಿಕಲ್ ಫ್ಯಾಕ್ಟರ್ಸ್ ಅಂದರೆ ರಾಜಕೀಯ ಅಂಶಗಳು. ರಾಜಕೀಯ ಅಂಶಗಳಲ್ಲಿ 2 ಅಂಶಗಳು. ಒಂದು, ಸ್ಟೇಬಲ್ ಗೌರ್ಮೆಂಟ್ ಅಂದರೆ ಸ್ಥಿರ ಸರ್ಕಾರ. ಇಲ್ಲಿ ಅಪೂರ್ಣ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಸರ್ಕಾರವು ದಕ್ಷ, ಪ್ರಾಮಾಣಿಕ ಆಗಿರಬೇಕು. ಈ ರೀತಿ ಇದ್ದಾಗ ಸರ್ಕಾರ ಸ್ಥಿರವಾಗಿರುತ್ತದೆ. ಇಲ್ಲಿ ಸರ್ಕಾರ ಅಧಿಕಾರಿಗಳು ದಕ್ಷತೆಯಿಂದ, ಪ್ರಾಮಾಣಿಕೆಯಿಂದ, ಸೇವಾ ಮನೋಭಾವದಿಂದ ಕೆಲಸ ಮಾಡುವಂತರಾಗಿರಬೇಕು. ಅಂದರೆ ಅವರಿಗೆ ಜನತೆಯಿಂದ ಅಗತ್ಯವಾದ ಸಹಕಾರ ಪಡೆಯಲು ಸಾಧ್ಯವಾಗಿರುತ್ತದೆ. ಕೈಗಾರಿಕೆ ಅಭಿವೃದ್ಧಿಯನ್ನು ಹೊಂದಬೇಕಾದರೆ ಇಲ್ಲಿ ಸ್ಥಿರ ಸರ್ಕಾರ ತುಂಬ ಅತ್ಯವಶ್ಯಕವಾಗಿರುತ್ತದೆ. ಎರಡನೇದು, ಪೊಲಿಟಿಕಲ್ ವಿಲ್ ಆ್ಯಂಡ್ ಸಪೋರ್ಟ್. ರಾಜಕೀಯ ಸಹಕಾರ ಮತ್ತು ಬೆಂಬಲ. ದೇಶದಲ್ಲಿ ಸಂಪೂರ್ಣ ಶಾಂತಿ ಸುವ್ಯವಸ್ಥೆಗಳನ್ನು ಕಾಯ್ದುಕೊಳ್ಳುವುದು ಅತ್ಯವಶ್ಯಕವಿದೆ. ಅಂದರೆ ಮಾತ್ರ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನದಲ್ಲಿ ತರಬಹುದು. ಶಾಂತಿ ಸುವ್ಯವಸ್ಥೆಗಳಿಲ್ಲದಿದ್ದರೆ ಜನರು ಉತ್ಪಾದನೆ ಚಟುವಟಿಕೆಗಳನ್ನು ಕೈಗೊಳ್ಳಲಾರರು. ಅಪೂರ್ಣಾಭಿವೃದ್ಧಿ ಹೊಂದಿದ ರಾಷ್ಟ್ರದಲ್ಲಿ ಸಾಮಾನ್ಯವಾಗಿ ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಅಸಮಾನತೆಗಳಿರುತ್ತವೆ. ಅವುಗಳನ್ನು ನಾವು ನಿವಾರಿಸಿ ಎಲ್ಲರಿಗೂ ನ್ಯಾಯವಾದದ್ದನ್ನೇ ಒದಗಿಸುವ ಕ್ರಮ ಕೈಗೊಳ್ಳಬೇಕಾಗಿರುತ್ತದೆ. ಇನ್ನು ಕೊನೆಯದಾಗಿ ಅದರ್ ಫ್ಯಾಕ್ಟರ್ಸ್, ಇನ್ನಿತರ ಅಂಶಗಳು. ಮೊದಲನೇದು, ಕ್ಲೀನ್ ಆ್ಯಂಡ್ ಎಫಿಷಿಯೆಂಟ್ ಅಡ್ಮಿನಿಸ್ಟ್ರೇಷನ್, ಸ್ವಚ್ಛ ಮತ್ತು ಪ್ರಾಮಾಣಿಕಾರಿ ಆಡಳಿತ.
ಸಾಮಾನ್ಯವಾಗಿ ನಮ್ಮ ದೇಶ ಕೈಗಾರಿಕೆ ಅಭಿವೃದ್ಧಿಯನ್ನು ಹೊಂದಬೇಕಾದರೆ ಇಲ್ಲಿ ದೇಶದಲ್ಲಿರುವಂಥ ಆಡಳಿತ ತುಂಬ ಪರಿಣಾಮಕಾರಿಯಾಗಿರುತ್ತದೆ. ನಮ್ಮ ಕೈಗಾರಿಕೆ ಅಭಿವೃದ್ಧಿಯನ್ನು ನಾವು ಹೊಂದಬೇಕಾದರೆ ಇಲ್ಲಿ ಸ್ವಚ್ಛ ಮತ್ತು ಪರಿಣಾಮಕಾರಿ ಆಡಳಿತ ಅತ್ಯವಶ್ಯಕವಾಗಿರುತ್ತದೆ. ಸೊ ಯಾವಾಗ ನಮ್ಮ ದೇಶದ ಸರ್ಕಾರ ನೀಡುವಂಥ ಆಡಳಿತವು ಸ್ವಚ್ಛ ಮತ್ತು ಪರಿಣಾಮಕಾರಿ ಇದ್ದಾಗ ಕೈಗಾರಿಕೆ ಅಭಿವೃದ್ಧಿಯು ತಾನಾಗಿಯೇ ಸಾಧಿಸಬಹುದು. ಸೊ ಕೈಗಾರಿಕೆ ಅಭಿವೃದ್ಧಿ ಹೊಂದಬೇಕಾದರೆ ನಾವು ಎಲ್ಲ ವಲಯಗಳ ಅಭಿವೃದ್ಧಿಯನ್ನು ಹೊಂದಬೇಕಾಗಿರುತ್ತದೆ. ಆವಾಗ ನಮ್ಮ ಕೈಗಾರಿಕೆ ಅಭಿವೃದ್ಧಿ ಸಾಧ್ಯ. ನೆಕ್ಸ್ಟ್ ಒನ್, ಗುಡ್ ಗವರ್ನೆನ್ಸ್, ಉತ್ತಮ ಆಡಳಿತ. ಇಲ್ಲಿ ಆಡಳಿತ ಅಂದಮೇಲೆ ಸರ್ಕಾರ ಆಡಳಿತ ಆಗಿರ್ಬೋದು, ಕೈಗಾರಿಕೆ ಆಡಳಿತ ಆಗಿರ್ಬೋದು, ಅಥವಾ ಸಾಮಾನ್ಯವಾದ ಸಮಾಜದಲ್ಲಿರುವಂಥ ಇನ್ನಿತರ ಸಂಸ್ಥೆಗಳ ಆಡಳಿತ ಆಗಿರ್ಬೋದು. ಈ ಎಲ್ಲ ಆಡಳಿತಗಳು ಉತ್ತಮವಾಗಿರಬೇಕು. ಯಾಕಂದರೆ ಕೈಗಾರಿಕೆ ಅಭಿವೃದ್ಧಿಯನ್ನು ಸಾಧಿಸಬೇಕಾತಂದರೆ ಇದೊಂದು ದೊಡ್ಡ ಸಮಸ್ಯೆಯಾಗಿದೆ. ಕೈಗಾರಿಕೆ ಅಭಿವೃದ್ಧಿ ಸಾಧನೆಯಲ್ಲಿ ಅಥವಾ ಕೈಗಾರಿಕೆ ಅಭಿವೃದ್ಧಿಯಲ್ಲಿ ಇದೊಂದು ದೊಡ್ಡ ಅಡೆತಡೆಗಳಾಗಿದೆ. ಈ ಅಡೆತಡೆಗಳನ್ನು ಹೋಗಲಾಡಿಸಬೇಕಾದರೆ ನಾವು ಇಲ್ಲಿ ಸರ್ಕಾರದ ಕೈಗಾರಿಕೆಯ ಮತ್ತು ಇನ್ನಿತರ ಸಂಸ್ಥೆಗಳ ಆಡಳಿತಗಳನ್ನು ನಾವು ಉತ್ತಮಗೊಳಿಸಬೇಕಾಗಿರುತ್ತದೆ. ಇನ್ನು ಮೂರನೇದು, ಕೊನೆಯದಾಗಿ ಪಾಲಿಸಿ ಸಪೋರ್ಟ್, ನೀತಿ ಬೆಂಬಲ. ಅಂದರೆ ಸರ್ಕಾರ ಕೈಗೊಳ್ಳುವಂಥ ಅನೇಕ ನೀತಿಗಳು ಆಗಿರುತ್ತವೆ. ಆ ನೀತಿಗಳು ಯಾವ ರೀತಿಯಾಗಿರಬೇಕು ಅಂದರೆ ಕೈಗಾರಿಕೆ ಅಭಿವೃದ್ಧಿಗೆ ಬೆಂಬಲ ನೀಡುವಂಥ ನೀತಿಗಳಾಗಿರಬೇಕು. ಯಾಕಂದರೆ ಸಾಕಷ್ಟು ಕೈಗಾರಿಕೆ ಅಭಿವೃದ್ಧಿಗೊಳ್ಳಬೇಕಾತಂದರೆ ಈ ನೀತಿ ನಿಯಮಗಳು, ಯೋಜನೆಗಳು ಅನೇಕ ರೀತಿಯ ಅಡೆತಡೆಗಳನ್ನು ಉಂಟು ಮಾಡುತ್ತವೆ. ಅನೇಕ ರೀತಿಯ ನೀತಿಗಳು, ಯೋಜನೆಗಳು, ನಿರ್ಬಂಧಗಳನ್ನು ಹಾಕಿದಾಗ ಕೈಗಾರಿಕೆ ಅಭಿವೃದ್ಧಿ ಹೊಂದಲು ಸಾಧ್ಯವಾಗದೇ ಇರಬಹುದು. ಅಂಥ ಒಂದು ಸ್ಥಿತಿಯಲ್ಲಿ ನಾವು ಕೈಗಾರಿಕೆ ಅಭಿವೃದ್ಧಿಗೊಳ್ಳಬೇಕಾದಂದರೆ ಸರ್ಕಾರ ನೀತಿಯನ್ನು ಅಳವಡಿಸಿದಾಗ ಆ ನೀತಿಗಳು ಯಾವ ರೀತಿ ಇರಬೇಕಂದ್ರೆ ಇಲ್ಲೇ ಕೈಗಾರಿಕೆ ಅಭಿವೃದ್ಧಿಗೆ ಬೆಂಬಲ ನೀಡುವಂತಾಗಿರಬೇಕು. ಓಕೆ, ನಾವೀಗ ಕೈಗಾರಿಕೆ ಅಭಿವೃದ್ಧಿ ಎಂದರೇನು ಮತ್ತು ಕೈಗಾರಿಕೆ ಅಭಿವೃದ್ಧಿಯ ಮೇಲೆ ಪ್ರಭಾವ ಬೀರುವಂಥ ಅಂಶಗಳನ್ನು ನೋಡಿದ್ದೇವೆ. ಅದರ ಮೇಲೆ ಕೆಲವೊಂದು ನಾವು ಪ್ರಶ್ನೆಗಳನ್ನು ನೋಡೋಣ. ಮೊದಲನೇದಾಗಿ, ವಿಚ್ ಆಫ್ ದ ಫಾಲೋವಿಂಗ್ ಕಂಪೋನೆಂಟ್ಸ್ ಫ್ಯಾಕ್ಟರ್ ಆಫ್ ಇನ್ಫ್ಲುಯೆನ್ಸಿಂಗ್ ಫಾರ್ ಸೋಷಿಯಲ್ ಫ್ಯಾಕ್ಟರ್ಸ್? ಫಸ್ಟ್ ಒನ್, ಕ್ಲೀನ್ ಆ್ಯಂಡ್ ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಷನ್. Second one, attitude towards development. Third one, stable government. And fourth one, political will and support. Political will and support. Which of the following component of factors influencing form of social factors? Right. Social factor, they have attitude towards development and social stable government and political will and support, clean and efficient administration. Right answer is ಇಲ್ಲಿ attitude towards development. Next one, which of the following is not a other factors? Not a other factors. One is clean and efficient administration. Next one, good governance. Third one, public support. And next one, policy support. Which of the following is not a other factors? Which one is not a other factor? Clean and efficient administration is right. Good governance is right. And public support is not a other factors. Right. Policy support is other factor. Means what? It is a public support is not a other factors. Right answer is public support. Next one, which one is not a factor influencing industrial development? Which one not factor influencing industrial development? One, economic factors, social factors, political factors, and next, ortho factors. Means it is a wrong. The fourth one is other factors. Right. That's what ortho factor is not a industrial development influence. Next one, which one is the economic factor? Which one is the economic factor? Production techniques, infrastructure, entrepreneurial availability, all the above. Right. There are all the above is the right answer. And last one,
which one is the political factor? Political factor, there is the two importance is the political factors. So one, good governance, stable government, policy support, entrepreneurial availability. So there is the which one is the political factor. So there right answer is stable government. So reference, we already referred, these are all book. So author Arihant, the book name is Industrial Economics. Next author is A.B. Kulkarni and Kalkundrikar, Industrial Economics. And next author is K.D. Basawa, its book name is Industrial Economics. Thank you very much.